ಕೊನೆಗೂ ನಮ್ಮ ಮನೆಯವರು ಯಾವುದೋ ಒಂದು ಮೆಡಲ್ ತಂದರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒಂದು ಬ್ಲಾಗ್. ಬೆಳಗ್ಗೆನೇ ಇದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾರ ಇದ್ದಿದ್ದರಿಂದ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಟ್ಟು ಡೈರೆಕ್ಟಾಗಿ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ. ತಿಂಡಿಗೆ ಟೊಮೊಟೊ ಬಾತ್ ಮಾಡಿಕೊಂಡೆ. ಅಷ್ಟರೊಳಗಡೆ ನಮ್ಮ ಮನೆಯವ್ರ ಪೂಜೆ ಮುಗಿಸಿ ತಿಂಡಿ ತಿಂದ್ಕೊಂಡು ಸ್ಪೋರ್ಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಸಾಹೇಬ್ರು ಸ್ಟೇಡಿಯಂ ಕಡೆ ಹೊರಟ್ರು. ಮಧ್ಯಾಹ್ನ ಊಟಕ್ಕೆ ಅವ್ರು ಬರಲ್ಲ ಅಂತ ಹೇಳಿದ್ರಿಂದ ನನಗೊಬ್ಳಿಗೆ ಅಡುಗೆ ಇನ್ನೇನು ಮಾಡ್ಕೊಳ್ಳೋಣ ಅಂತ ಹೇಳಿ ಗೋಧಿ ಹಿಟ್ಟನ್ನ ತೆಳ್ಳು ಕಲಿಸ್ಕೊಂಡು ಬಳ್ಳಿಯ ರೊಟ್ಟಿ ಮಾಡಿಕೊಂಡೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ರೀಲ್ಸ್ ಮಾಡೋಣ ಅಂತ ಹೋದೆ. ಹೆಚ್ಚು ಕಮ್ಮಿ ಒಂದು 6 ಟೇಪ್ ತಗೊಂಡೆ. ಆ ರೀಲ್ಸ್ ಮುಗಿಸೋದ್ರೊಳಗಡೆ ನಮ್ಮ ಮನೆಯವರು ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ ಬಂದು ಇನ್ನೊಂದು ರೌಂಡ್ ಫ್ರೆಶ್ ಅಪ್ ಎಲ್ಲ ಆಗಿ ಅಣ್ಣವರು ಮತ್ತೆ ರೆಡಿಯಾಗಿ ಫುಟ್ಬಾಲ್ ಮ್ಯಾಚ್ ಮುಗ್ದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಸೀದಾ ಇಬ್ರು ಸ್ಟೇಡಿಯಂ ಹತ್ರ ಹೋದ್ವಿ. ಅಲ್ಲಿ ಇನ್ನು ಕೆಲವು ಇವೆಂಟ್ಸ್ಗಳು ನಡೀತಿದ್ದು, ಹಾಗೆ ಕಬಡ್ಡಿ ಮ್ಯಾಚ್ದು ಫೈನಲ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಆ ಈವೆಂಟ್ಸ್ಗಳನ್ನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಹೆಚ್ಚು ಕಡಿಮೆ ಸಂಜೆ 6 ಗಂಟೆ 6:30 ಮೇಲೆ ಆಯಿತು. ಆವಾಗ ಇವ್ರು